ಅಂದರೆ ನಮಗೇನು ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಬಂದು ನಿಂತಿಲ್ಲ. ನಮಗೂ ನೂರಾರು ಕೆಲಸಗಳಿದ್ದಾವೆ. ಅದನ್ನು ದಾಟಿ ಇಲ್ಲಿ ಯಾಕೆ ಬರ್ತೀವಿ ಅಂದರೆ ನಮ್ಮ ಮನೆ ಹೆಣ್ಣುಮಕ್ಕಳ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆ ಹೆಣ್ಣುಮಕ್ಕಳು ಹಿಂದೂಗಳು ಬದುಕುಳಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದೇವೆ. ಈ ಒಂದು ವಿಚಾರವನ್ನು ಎಲ್ಲರೂ ಮನದಟ್ಟು ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಇದರ ವಿರುದ್ಧವಾಗಿ ಎಚ್ಚೆತ್ಕೊಳ್ಳಿ, ಹೋರಾಟಕ್ಕೆ ಸಿದ್ಧರಾಗಿ. ಕೇವಲ ಬರೋದಕ್ಕೆ ಆಗಲ್ಲ, ನಾನು ಕೆಲಸ ಇದೆ, ನನ್ನ ವೈಯಕ್ತಿಕ ಬದುಕಿದೆ ಅಂದವರು ಅಟ್ಲೀಸ್ಟು ಈ ವಿಚಾರವನ್ನು ಇನ್ನೊಬ್ಬರಿಗೆ ಹೇಳಿ ಪ್ರೇರೇಪಣೆಯನ್ನು ಪಡ್ಕೊಳ್ಳಿ, ಇನ್ನೊಬ್ಬರಿಗೆ ಪ್ರೇರೇಪಿಸಿ ಅಂತ ಹೇಳ್ತೀನಿ. ನಮಸ್ಕಾರ. ಯುವಕರ ಸಂಖ್ಯೆ ಕಡಿಮೆ ಕಾಣ್ತಾ ಇದೆ, ಯುವಕರಿಗೆ ಅದೇ ಇವತ್ತಿನ ಕಾಲದಲ್ಲಿ ಯುವಕರು ಎಂಟರ್ಟೈನ್ಮೆಂಟ್ ಕಡೆ ವಾಲಿದ್ದಾರೆ. ಕ್ರಿಕೆಟ್ ನಡೆಯುತ್ತೆ, IPL ನಡೆಯುತ್ತೆ, ಅಥವಾ ಎಲ್ಲ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಥವಾ ಈಗ ವೀಕೆಂಡಲ್ಲಿ ರಜೆ ಬಂತು, ವೆಕೇಷನ್ಗೆ ಹೋಗಬೇಕು, ಟ್ರಿಪ್ ಹೋಗಬೇಕು. ಯಾಕಂದರೆ ಹಣ ಆಗಿದೆ ಇವತ್ತು ಎಲ್ಲ ರೀತಿಯಲ್ಲೂ ಹಣ ಅವರಿಗೆ ಕೈಗೆ ಸಿಗೋ ಕಾರಣಕ್ಕೆ ಅವರಿಗೆ ಎಂಜಾಯ್ ಮಾಡಬೇಕು ಬದುಕನ್ನು. ಪಕ್ಕದ ಮನೆಯವನು ಏನಾದರೂ ನನಗೇನು, ನನ್ನವರೆಗೂ ಬಂದಿಲ್ವಲ್ಲ ಅನ್ನೋ ಒಂದು ಇದರ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ. ಆದರೆ ಫಸ್ಟು ಸಿಲುಕೋದು ಒಂದು ಚಕ್ರವ್ಯೂಹಕ್ಕೆ ಅವನೇ ಆಗಿರ್ತಾನೆ. ಹಾಗೆ ಏನು ಸಂಘಟನೆ ಕಾರ್ಯಕರ್ತರುಗಳಿಗೆ ಹೇಗೆ ತಪ್ಪಿಸ್ಕೊಳ್ಬೇಕು, ಹೇಗೆ ಅವ್ರನ್ನ ಹೋರಾಡಿ ಅವರ ವಿರುದ್ಧವಾಗಿ ನಾವು ಗೆಲ್ಲಬೇಕು ಅನ್ನೋ ಚಾಕಚಕ್ಯತೆ ಇದೆ, ಧೈರ್ಯವೂ ಇದೆ. ಇಲ್ದಿರುವಂತಹ ನೀವು ನಾಳೆ ಬಲಿಯಾಗ್ತೀರಿ. ದಯವಿಟ್ಟು ಹಾಗಾಗಿ ಎಲ್ರಿಗೂ ಶಾಸ್ತ್ರವಿದ್ಯೆ ಜೊತೆಗೆ ಶಸ್ತ್ರವಿದ್ಯೆಯನ್ನು ಕಲ್ತ್ಕೊಳ್ಳಿ, ಅದನ್ನು ಪರಿಪಾಟಲು ಮಾಡ್ಕೊಳ್ಳಿ. ಇಲ್ಲವಾದರೆ ಬದುಕು ಖಂಡಿತವಾಗಲೂ ಇರೋದಿಲ್ಲ.